ಹಲೋ, ನಾನು ನಿಮ್ ಕೋಟೆ ಹುಡುಗಿ. ಏನಪ್ಪ ಅದು ಇಷ್ಟೊಂದ್ ಜನ ದೇವ್ರ ಹತ್ರ ಬಟ್ಟೆ ಹಿಡಿದು ನಿಂತಿದ್ದಾರೆ, ಇನ್ನೊಂದ್ ಕಡೆ ಎಷ್ಟೊಂದ್ ಜನ ಕಾಯಿನ್ಸ್ ಎಸಿತಿದ್ದಾರೆ. ಎಲ್ಲಾ ಪ್ರಶ್ನೆಗೂ ಉತ್ತರ ಕೊಡ್ತೀನಿ, ವಿಡಿಯೋ ಸ್ಕಿಪ್ ಮಾಡದೆ ನೋಡಿ. ನಾನು ಹೋಗಿದ್ದು ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ತಾಲೂಕಿನ ಕಂಚಿ ವರದರಾಜಸ್ವಾಮಿ ದೇವಸ್ಥಾನ ಹಾಗೂ ದಶರಥ ರಾಮೇಶ್ವರ ವಜ್ರಕ್ಕೆ. ಕಂಚಿಪುರದ ಕಂಚಿ ವರದರಾಜಸ್ವಾಮಿ ಅಂದ್ರೇನೆ ಸುಗ್ರೀವ. ಈತ ತನ್ನ ಗುರುಗಳಾದ ದಶರಥ ರಾಮೇಶ್ವರನ ನೋಡಲು ಉತ್ತರೆ ಮಳೆ ಅಂಬಿನೋತ್ಸವ ಅಂದ್ರೆ ಮೆರವಣಿಗೆ ಮಾಡ್ಕೊಂಡು ಬರ್ತಾನೆ. ಈ ಮೆರವಣಿಗೆಯಲ್ಲಿ ಒಂದು ಕಡೆ ಭಕ್ತಾದಿಗಳು ಏನೋ ಬೇಡ್ಕೊಂಡು ದೇವರಿಗೆ ಕಾಯಿನ್ಸ್ ಎಸಿದ್ರೆ, ಇನ್ನೊಂದ್ ಕಡೆ ಇನ್ನಷ್ಟು ಭಕ್ತಾದಿಗಳು ಸುಗ್ರೀವನ ಸುತ್ತ ನಿಂತು ಬಟ್ಟೆ ಹಿಡಿದು ಕಾಯಿನ್ ಸಂಗ್ರಹಿಸಿ ಪ್ರಸಾದ ರೂಪದಲ್ಲಿ ಕಲೆಕ್ಟ್ ಮಾಡ್ಕೋತಾರೆ. ವಜ್ರಕ್ ಬಂದ್ ಸುಗ್ರೀವ ದಶರಥ, ಶ್ರವಣಕುಮಾರ ಹಾಗೂ ಆಂಜನೇಯನ ಆಶೀರ್ವಾದ ತಗೊಂಡು ಆ ರಾತ್ರಿ ಅಲ್ಲೇ ನೆಲೆಸಿ ಮಾರನೇ ದಿನ ಸುಗ್ರೀವನಿಗೆ ನಾಮಧಾರಣೆ ಮಾಡಲಾಗುತ್ತೆ. ಸುಗ್ರೀವನಿಗೆ ವರ್ಷಕ್ಕೆ ಒಂದೇ ಸಲ ನಾಮವನ್ನ ಹಚ್ಚಲಿಕ್ಕಾಗುತ್ತೆ, ಅದು ಈ ಉತ್ಸವದ ಸಮಯದಲ್ಲಿ. ತದನಂತರ ಸುಗ್ರೀವನಿಗೆ ಬುತ್ತಿಬಾಣ ಅಂದ್ರೆ 18 ಸೇರ್ ಅಕ್ಕಿ, ಮೊಸರು, ಈರುಳ್ಳಿಯಿಂದ ತಯಾರು ಮಾಡಿರುವ ಮೊಸರನ್ನವನ್ನ ಮೊದಲು ಸಿದ್ದರ ಬೆಟ್ಟದಲ್ಲಿರೋ ಸಿದ್ದಪ್ಪಂಗೆ ನೈವೇದ್ಯ ಮಾಡಿ ಅಲ್ಲಿಂದ ವಜ್ರಕ್ಕೆ ತಂದು ಸುಗ್ರೀವನಿಗೆ ನೈವೇದ್ಯ ಮಾಡಲಾಗುತ್ತೆ. ಆದ್ರೆ ಅಚ್ಚರಿ ವಿಷಯ ಏನಂದ್ರೆ, ಹಿಂದಿನ ದಿನನೇ ತಯಾರಾದ ಈ ಬಿಸಿ ಮೊಸರನ್ನ ಮಾರನೇ ದಿನ ಸುಗ್ರೀವನ್ಗೆ ನೈವೇದ್ಯಕ್ಕೆ ತಂದಾಗ ಅಷ್ಟೇ ಬಿಸಿ ಇರುತ್ತಂತೆ. ಈ ಭಕ್ತರು ಕಾಯಿನ್ಸ್ ಏನಕ್ಕೆ ಸುರಿತಾರೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ತಿರುಪತಿ ತಿಮ್ಮಪ್ಪ ಹಾಗೂ ಸುಗ್ರೀವ ಫ್ರೆಂಡ್ಸ್. ಒಂದಿನ ತಿಮ್ಮಪ್ಪಂಗೆ ಭಕ್ತರು ಆಗ್ತಿದ್ದ ಕಾಣಿಕೆ ಹುಂಡಿನ ಸುಗ್ರೀವ ಎತ್ಕೊಂಡು ತನ್ನ ಮೇಲೆ ಸುರ್ಕೊಂತಾನೆ. ಯಾಕೆ ಅಂತ ಕೇಳಿದಾಗ, ಇಲ್ಲ ನಂಗೆ ಇಷ್ಟ ಆಯ್ತು ಅದಕ್ಕೆ ಸುರ್ಕೊಂಡೆ ಅಂತ ಹೇಳ್ತಾನೆ. ಅದಕ್ಕೆ ತಿಮ್ಮಪ್ಪ ಸುಗ್ರೀವನ್ ತಲೆನ ಮೊಳೆಲ್ ಹೊಡೆದು ಕಾಲ್ ಕಟ್ಟಾಕ್ತಾನೆ. ಆಗ ಸುಗ್ರೀವ ತಿಮ್ಮಪ್ಪನಿಗೆ ಹೇಳ್ತಾನೆ, ನಿನ್ನ ಭಕ್ತಾದಿಗಳು ಕಾಣಿಕೆಯನ್ನ ಹುಂಡಿಗೆ ಹಾಕಿ ಆ ದುಡ್ಡನ್ನ ನೀನ್ ತಗೋತೀಯ, ಆದ್ರೆ ನನ್ನ ಭಕ್ತಾದಿಗಳು ನನ್ಗೆ ಕಾಯಿನ್ಸ್ ನ ಸುರಿಸಿ ಅದನ್ನ ವಾಪಸ್ ಅವರೇ ತಗೊಳ್ಳೋ ತರ ಮಾಡ್ತೀನಿ ಅಂತ ಹೇಳ್ತಾನೆ ಸುಗ್ರೀವ.